ಫಸ್ಟು ದಲಿತರೇ ಬರ್ತಾ ಇದ್ದಿದ್ದು. ಅಣ್ಣ ನಮ್ಮ ಜಮೀನು, ನಮ್ಮಪ್ಪ ನಮ್ಮ ತಾತ ಅಲ್ಲಿಂದ ನಮ್ಮ ಹೆಸರಿಗೆ ಬಂದಿದೆ ಅಣ್ಣ, ಅದನ್ನ ವಕ್ಫ್ ಬೋರ್ಡ್ ಅಂತ ಬೋರ್ಡ್ ಹಾಕಿದ್ದಾರೆ ಅಂತ. ಅವ್ರ ಪರವಾಗಿ ಇವ್ರು ನಿಂತ್ಕೊಂತಾರಲ್ಲ ಪಾರ್ಲಿಮೆಂಟಲ್ಲಿ, ಇದನ್ನ ನಾವು ಜನಗಳಿಗೆ ತಿಳಿಸ್ಬೇಕಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಅದು ಭಗವದ್ಗೀತೆಗೆ ಸಮಾನ ಅನ್ನೋ ಮಾತನ್ನ ಹೇಳಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಆ ಸಂವಿಧಾನ ಉಳಿಬೇಕು, ಈ ಕಾಂಗ್ರೆಸ್ಸಿನ ಪೊಳ್ಳು ಭರವಸೆಗಳು ಹೋಗ್ಬೇಕು ಅನ್ನೋ ಮಾತನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್. ಇದಕ್ಕೆ ಕಾರಣ ಯಾರು? ಸ್ವತಂತ್ರ ಬಂದ ನಂತರ ಮೀಸಲಾತಿ ಸಿಕ್ಕಿದ್ರೂ ಕೂಡ ಅದೇ ಭೂಮಿ ನಿಗದಿಯಲ್ಲಿ ಹಗರಣ. ಈ ರಾಜ್ಯದ ಯುವಕರಲ್ಲಿ, ಈ ರಾಜ್ಯದಲ್ಲಿ ಅನೇಕ ದಲಿತ ಯುವಕರು ಪ್ರಜ್ಞಾವಂತರಿದ್ದಾರೆ. ಆ ಪ್ರಜ್ಞಾವಂತ ಮಹನೀಯರ ಮನೆ ಬಾಗಿಲಿಗೆ ಪ್ರತಿಯೊಬ್ಬ ಯುವಕ ಕಾಂಗ್ರೆಸ್ನ ದುರಾಡಳಿತವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ಜಾಗೃತಿಗಾಗಿ ಭೀಮ ಹೆಜ್ಜೆಯನ್ನು ಏನು ಇಟ್ಟಿದ್ರು, ಆ ಒಂದು ರ್ಯಾಲಿಯ ಮುಖಾಂತರ ಇಡೀ ಬೆಂಗಳೂರಿಂದ ನಿಪ್ಪಾಣಿ ಇಡೀ ರಾಜ್ಯದ ಬಹುತೇಕ ಭಾಗಗಳನ್ನ ದಲಿತರ ಈ ಸಮಸ್ಯೆಗಳಿರ್ಬೋದು, ದಲಿತರಿಗೆ ವಂಚನೆ ಆಗ್ತಕ್ಕಂಥ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜಾಗೃತಿ ಮಾಡಿಸೋ ದಿಕ್ಕಿನಲ್ಲಿ ಇವತ್ತಿನ ರ್ಯಾಲಿಯಲ್ಲಿ ಯಶಸ್ವಿ ಮಾಡುವ ದಿಕ್ಕಿನಲ್ಲಿ